ನಮಸ್ಕಾರ. ಇನ್ಫೋ ವಿತ್ ಸ್ವಾತಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ವಿಷಯ ತುಂಬಾ ಇಂಪಾರ್ಟೆಂಟ್. ತುಂಬಾ ಜನ ಇವಾಗ ಆಲ್ರೆಡಿ ಕಮೆಂಟ್ ಅಲ್ಲಿ ತಿಳಿಸ್ತಾ ಇದ್ದೀರಾ, ಗೃಹಲಕ್ಷ್ಮಿ ಹಣ ನಮ್ಗೆ ಇನ್ನೂ ಸಹ ಜಮಾ ಆಗ್ಲಿಲ್ಲ, ಇನ್ನೂ ಸಹ ನಮ್ಮ ಖಾತೆಗಳಿಗೆ ಬಂದಿಲ್ಲ, ಸರ್ಕಾರದವರು ಸುಳ್ಳು ಹೇಳ್ತಾ ಇದಾರೆ ಅಂತ ಹೇಳಿ ಕಮೆಂಟ್ ಅಲ್ಲಿ ತಿಳಿಸ್ತಾ ಇದ್ದೀರಲ್ಲ. ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇನೆ ಕೆಲವೊಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಈ ವಿಡಿಯೋದಲ್ಲಿ ಅದನ್ನ ಪ್ಲೇ ಮಾಡ್ತಾ ಇದ್ದೀನಿ, ನೋಡ್ಕೊಂಡ್ ಬನ್ನಿ. ನಂತರ ಮಿಕ್ಕಿರುವಂತ ವಿಚಾರಗಳ ಬಗ್ಗೆ ನಾವು ಮಾತಾಡೋಣ. ಎಲ್ಲರ ಅಕೌಂಟ್ಗೆ ಗೃಹಲಕ್ಷ್ಮಿಯ ಜನವರಿಯ ಕಂತು ಮೊನ್ನೆ ಎಲ್ಲರಿಗೂ ಹೋಗಿ, ಯುಗಾದಿ ಹಬ್ಬನೂ ಆಯಿತು, ರಂಜಾನ್ ಹಬ್ಬನೂ ಆಯಿತು, ಇನ್ನೂ ಫೆಬ್ರವರಿ ಒಂದೇ ಬಾಕಿ. ಯಾಕೆ ಪ್ರತಿ ತಿಂಗಳು ಅಪ್ಡೇಟ್ ತಗೋಬೇಕಾ? ಸೊ ಈಗ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಏನ್ ಹೇಳಿದಾರೆ ಹೇಳಿ, ನಾವು ರಂಜಾನ್ ಯುಗಾದಿ ಹಬ್ಬಕ್ಕೆ ಮುಂಚೆನೆ ರಿಲೀಸ್ ಮಾಡಿದ್ವಿ, ಈಗ ಆಲ್ರೆಡಿ ಹಬ್ಬನೂ ಕಳೀತು, 18ನೇ ಕಂತಿನ ಹಣ ಎಲ್ಲರ ಖಾತೆಗೂ ಜಮಾ ಆಗಿದೆ ಅಂತ ಹೇಳಿದ್ರು. ಆದ್ರೆ ವಾಸ್ತವದಲ್ಲಿ ನಾವೆಲ್ಲರೂ ನೋಡಿದಾಗ ನಮ್ಗೆ ಗೊತ್ತಾಗ್ತಿರೋದು, ತುಂಬಾ ಜನಕ್ಕೆ ಇನ್ನೂ ಸಹ ಹಣನೇ ಜಮಾ ಆಗಿಲ್ಲ, ತುಂಬಾ ಜನಕ್ಕೆ ಹಣ ಇನ್ನೂ ಕೂಡ ಬಂದಿಲ್ಲ ಅನ್ನೋದು ವಾಸ್ತವದಲ್ಲಿ ನಮ್ಗೆ ಗೊತ್ತಾಗ್ತಾ ಇದೆ. ಸೊ ಈ ಗೃಹಲಕ್ಷ್ಮಿ ಹಣ ನಮ್ಗೆ ಕೊಡ್ತೀವಿ ಅಂತ ಹೇಳಿ ಇಷ್ಟೊಂದೆಲ್ಲ ನಾಟಕಗಳನ್ನ ಮಾಡ್ಕೊಂಡು, ಇಷ್ಟೊಂದೆಲ್ಲ ಏನು ಎಲ್ಲ ವಿಷಯಗಳನ್ನು ಎಳ್ಕೊಂಡು ಇಷ್ಟೊಂದು ಮಾಡ್ತಾ ಇದಾರಲ್ಲ. ಸೊ ಅದೇ ನಮ್ಗೆ ಬೇಜಾರಾಗುವಂತದ್ದು. ಈಗ ಬಹುಶೇಕಡ ತುಂಬಾ ಜನಕ್ಕೆ 18ನೇ ಕಂತಿನ ಹಣ ಜಮಾ ಆಗಿಲ್ಲ, ಸ್ಪೆಷಲಿ ಜಾನ್ವರಿ ತಿಂಗಳದು ಹಣನೇ ಜಮಾ ಆಗ್ಲಿಲ್ಲ. ಇದರ ವಿಚಾರವಾಗಿ ಮೀಡಿಯಾದವರು ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರಿಗೆ ಹೇಳಿದಾಗ ಅವರು ಕೊಟ್ಟಾಯ್ತಲ್ಲ, ನಿಮ್ಗೇನು ಅಪ್ಡೇಟ್ಸ್ ಬಂದಿಲ್ವಾ ಅಂತ ಹೇಳಿ ಉದಾಸೀನವಾಗಿ ಮಾತಾಡ್ತಾರಲ್ವಾ, ಇದೇ ನಮ್ಗೆ ಬೇಜಾರಾಗೋದು. ಸೊ ಇವ್ರು ಹೇಳ್ಬಿಟ್ರು ಆಯ್ತು ಅಂತ ಹೇಳಿ, ಇವತ್ತು ಸಹ 18ನೇ ಕಂತಿನ ಹಣ ತುಂಬಾ ಜನ ಮಹಿಳೆಯರ ಖಾತೆಗಳಿಗೆ ಜಮಾ ಆಗೇ ಇಲ್ಲ. ಇದ್ರ ಬಗ್ಗೆನೆ ನಾವು ಮಾತಾಡ್ತಾ ಇರೋದು. ಅವ್ರು ಹೇಳ್ಬಿಟ್ರು ನಾವು ಬಿಟ್ಬಿಟ್ಟಿದೀವಿ, ರಂಜಾನ್ ಹಬ್ಬನೂ ಆಗೋಯ್ತು, 18ನೇ ಕಂತಿನ ಹಣ ಕ್ಲಿಯರ್ ಅಂತ ಅನ್ಬಿಟ್ಟು. ಎಲ್ಲಾ ಕಡೆ ನೋಡಿ, ನೀವು ಎಲ್ಲೋಗಿ, ಬಸ್ ಸ್ಟ್ಯಾಂಡ್ ಹೋಗಿ, ಬಸ್ಗಳ ಮೇಲೆ ನೋಡಿ, ಟಿವಿಯಲ್ಲಿ ನೋಡಿ, PVR ಗಳಲ್ಲಿ ನೋಡಿ, ಎಲ್ಲ ಕಡೆ ಗೃಹಲಕ್ಷ್ಮಿ, ಗೃಹಜ್ಯೋತಿ, ಅನ್ನಭಾಗ್ಯ ಅಂತ ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇದ್ದಾರೆ. ಆದ್ರೆ ಹಣ ಮಾತ್ರ ಯಾಕೆ ಕರೆಕ್ಟ್ ಆಗಿ ಜಮಾ ಮಾಡ್ತಾ ಇಲ್ಲ? ಇನ್ನೂ ಸಹ ಬಹಳಷ್ಟು ಮಹಿಳೆಯರಿಗೆ 18ನೇ ಕಂತಿನ ಹಣ ಬರ್ಬೇಕು. ಅದರಲ್ಲೂ ಸಹ ಇನ್ನೂ ಒಂದ್ ಸ್ವಲ್ಪ ಜನ ಕಮೆಂಟ್ ಹಾಕಿರೋದೇನು ಅಂದ್ರೆ, ನಂಗೆ 14, 15, 16, 17, 18 ಬಂದಿಲ್ಲ ಅಂತ ಹೇಳಿ ಕಮೆಂಟ್ ಹಾಕಿದ್ದಾರೆ. ಸೊ ಇಂಥವ್ರದ್ದು ಸ್ವಲ್ಪ ಪ್ರಾಬ್ಲಮ್ ಆಗಿರ್ಬೋದು. ಏನಕ್ಕೆ ಅಂದ್ರೆ, ನಿಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿರುವಂತ ಚಾನ್ಸಸ್ ಇರುತ್ತೆ. ಅದ್ರ ಬಗ್ಗೆ ನಾವು ಸಾಕಷ್ಟು ಸತಿ ವಿಡಿಯೋನ ಮಾಡಿ ಹೇಳಿದೀನಿ ನಿಮ್ಗೆ. ನಿಮ್ಮ ರೇಷನ್ ಕಾರ್ಡು ಇತ್ತೀಚಿನ ದಿನಗಳಲ್ಲಿ ಕ್ಯಾನ್ಸಲ್ ಆಗಿದ್ರೆ ನಿಮ್ಗೆ ಈ ಗೃಹಲಕ್ಷ್ಮಿ ಹಣ ಏನಿದೆ ಅದು ಬರೋದಿಲ್ಲ. ಕ್ಯಾನ್ಸಲೇಷನ್ ಪಟ್ಟಿನ ದಯವಿಟ್ಟು ಆಹಾರ ಇಲಾಖೆ ವೆಬ್ಸೈಟ್ ಹೋಗಿ ಚೆಕ್ ಮಾಡ್ಕೊಳ್ಳಿ, ನಿಮ್ಮ ರೇಷನ್ ಕಾರ್ಡ್ ಆಕ್ಟಿವ್ ಆಗಿದ್ಯಾ, ಡಿಆಕ್ಟಿವೇಟ್ ಆಗಿದ್ಯಾ ಅಂತ ಹೇಳ್ಬಿಟ್ಟು. ತುಂಬಾ ಟೈಮ್ ಇಂದ ಪೆಂಡಿಂಗ್ ಇರೋರ್ದು ಏನಾದ್ರೂ ಸಮಸ್ಯೆ ಇರುತ್ತೆ. ಇಫ್ ಇನ್ ಕೇಸ್ ಇಲ್ಲ, ನನ್ಗೆ 16ರಿಂದ ಮಾತ್ರ ಪ್ರಾಬ್ಲಮ್ ಇದೆ ಅಂದ್ರೆ ನಿಮ್ಗೆ ಈ ತಿಂಗಳೊಳಗಡೆ ಜಮಾ ಆಗುತ್ತೆ, ಏನು ಚಿಂತೆ ಮಾಡೋದು ಬೇಡ. ಬಟ್ ಈಗ ಅವ್ರು ಹೇಳಿದ್ರು 18ನೇ ಕಂತಿನ ಹಣ ಬಂದಿಲ್ಲ ಅಂತ ಹೇಳ್ಬಿಟ್ಟು. ಸೊ 18ನೇ ಕಂತಿನ ಹಣ ತುಂಬಾ ಜನ ಬಂದಿಲ್ಲ ಅಂತ ಕಮೆಂಟ್ ಆಗ್ತಾ ಇದಾರೆ. ಸಚಿವರು ಹೇಳಿರೋದು ಬಂದ್ಬಿಟ್ಟಿದೆ, ಆಗೋಯ್ತು, ಫಿನಿಶ್ ಆಗೋಯ್ತು ಅಂತ ಸುಲಭವಾಗಿ ಹೇಳ್ತಾ ಇದಾರೆ. ಸೊ ಇನ್ನು ಯಾವ ಜಿಲ್ಲೆಗಳಿಗೆ 18ನೇ ಕಂತಿನ ಹಣ ಜಮಾ ಆಗಿಲ್ಲ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ. ಯಾಕಂದ್ರೆ ಎಲ್ಲರಿಗೂ ಡಿಲೇ ಆಗುತ್ತೆ. ಹೇಳಿ ಅವ್ರು ಹಾಕಿದ ತಕ್ಷಣ, ಅವ್ರು ಹೇಳಿದ ತಕ್ಷಣ ಬರ್ಬೇಕು ಅಂತೇನಿಲ್ಲ, ಸ್ವಲ್ಪ ಡಿಲೇ ಆಗುತ್ತೆ. ಬಟ್ ಇಷ್ಟೊಂದು ಡಿಲೇ ಆಗುತ್ತೋ ತಪ್ಪು. ಯಾಕಂದ್ರೆ ಯುಗಾದಿನೂ ಮುಗೀತು, ರಂಜಾನು ಮುಗೀತು, ಇವಾಗ ಆಲ್ರೆಡಿ ವಾರನೂ ಶುರುವಾಗಿದೆ. ಸೊ ಇನ್ನ ಯಾವ ಜಿಲ್ಲೆಗೆ ಹಣ ಜಮಾ ಆಗಿಲ್ಲ, ನಿಮ್ಗೂ ಬಂದಿಲ್ಲ ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಅತಿ ಶೀಘ್ರದಲ್ಲಿ ಈ ಒಂದು ಕೋರಿಕೆ ಏನಿದೆ ಅಥವಾ ಜನಕ್ಕೆ ಯಾವ ಜಿಲ್ಲೆಗೆ ಬಂದಿಲ್ಲ ಅನ್ನೋದು ಅವ್ರಿಗೂ ಸಹ ವಿಚಾರಗಳು ಗೊತ್ತಾಗ್ಬೇಕು. ಗೊತ್ತಾದ್ಮೇಲೆ ಓಕೆ ಈ ಜಿಲ್ಲೆಗೆ ಬಂದಿಲ್ಲ ಅಂತ ಹೇಳಿ ಅದನ್ನ ಅವರು ಬಿಡುಗಡೆ ಮಾಡೋದಕ್ಕೆ ಅವ್ರಿಗೂ ಸಹ ಆಗತ್ತೆ, ಹೆಲ್ಪ್ ಆಗುತ್ತೆ. ಸೊ ಯಾರಿಗೆಲ್ಲ ಬಂದಿಲ್ಲ ಅಂತ ಅವ್ರು ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ. ಬಂದೇ ಬರುತ್ತೆ, ಅದೆಲ್ಲೂ ಹೋಗಲ್ಲ ಹಣ, ಬಟ್ ಲೇಟ್ ಆಗುತ್ತೆ. ಬಂದಿಲ್ಲ ಅಂದ್ರೆ ಕಮೆಂಟ್ ಅಲ್ಲಿ ತಿಳಿಸಿ, ಬಂದಿದ್ರು ಕಮೆಂಟ್ ಅಲ್ಲಿ ತಿಳಿಸಿ. ಸೊ ಇದು ಒಂದು ವಾಸ್ತವ್ಯದ ಒಂದು ವಿಚಾರ ಗೃಹಲಕ್ಷ್ಮಿದು. ಅವ್ರು ಹೇಳಿದ್ದಾರೆ, ಆದ್ರೆ ನಮ್ಗೆ ಬಂದಿಲ್ಲ, ಇದೇ ವಿಚಾರ ಆಗಿರುವಂತದ್ದು. ಸೊ ಇದು ಇವತ್ತಿನ ಒಂದು ಗೃಹಲಕ್ಷ್ಮಿ 18ನೇ ಕಂತಿನ ಹಣದ ಬಗ್ಗೆ ಅಪ್ಡೇಟ್. ಇದೇ ರೀತಿ ವಿಡಿಯೋಸ್ಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸಿಗೋಣ ಮತ್ತೊಂದಷ್ಟು ವಿಡಿಯೋ ಒಂದಿಗೆ. ನಮಸ್ಕಾರ.